ನಮಸ್ಕಾರ ವೀಕ್ಷಕರೇ, ಕೂದಲಿನ ಸೌಂದರ್ಯದ ಆರೈಕೆಯೇ ಇಲ್ಲಿದೆ ಸೀಕ್ರೆಟ್ ಟಿಪ್ಸ್ಗಳು. ನಿಮ್ಮ ಕೂದಲು ದಪ್ಪವಾಗಿ ದಟ್ಟವಾಗಿ ಬೆಳೆಯಬೇಕೆಂದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಕೂದಲು ನಮ್ಮ ಸೌಂದರ್ಯಕ್ಕೆ ಪ್ರಮುಖವಾದ ಭಾಗವಾಗಿದೆ. ಆರೋಗ್ಯಕರ ಕೂದಲಿಗೆ ಸರಿಯಾದ ಎಣ್ಣೆ ಮತ್ತು ಸ್ವಚ್ಛತೆ ಮುಖ್ಯ. ದೈನಂದಿನ ಸರಳ ಆರೈಕೆ ಮೂಲಕ ನಾವು ಕೂದಲನ್ನು ಚೆನ್ನಾಗಿ ಕಾಪಾಡಬಹುದು. ನಿತ್ಯ ಜೀವನದಲ್ಲಿ ನಾವು ಅನುಸರಿಸಬಹುದಾದ ಸರಳ ಮತ್ತು ನೈಸರ್ಗಿಕ ಟಿಪ್ಸ್ಗಳು ಕೂದಲು ಆರೈಕೆಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಮೆಂತೆ ಮತ್ತು ಕರಿಬೇವನ್ನು ಹುರಿದು ರುಬ್ಬಿ ಪುಡಿ ಮಾಡಿ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಕುದಿಸಿ. ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ತಲೆಯ ಹೊಟ್ಟು ನಿವಾರಣೆಯಾಗುವುದರ ಜೊತೆಗೆ ತಲೆ ಕೂದಲು ಕಪ್ಪಾಗುತ್ತದೆ. ಉದ್ದ ಕೂದಲ ಬೆಳವಣಿಗೆಗೆ ಹೇರ್ ಆಯಿಲ್, ಮೆಂತೆ, ಈರುಳ್ಳಿ, ತೆಂಗಿನ ಎಣ್ಣೆ ಮತ್ತು ಕೂದಲು ಸಾಫ್ಟ್ ಆಗುತ್ತದೆ, ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈರುಳ್ಳಿ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ಭೃಂಗರಾಜ ಸೊಪ್ಪನ್ನು ಅರೆದು ಬಿಸಿಲಿನಲ್ಲಿ ಒಣಗಿಸಿ ಅದು ಚೆನ್ನಾಗಿ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಟು ಆ ಎಣ್ಣೆಯನ್ನು ತಲೆಗೆ ಹಚ್ಚುತ್ತಾ ಬಂದರೆ ತಲೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಹಾಗೂ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ಮೆಹಂದಿ ಎಲೆಗಳನ್ನು 2 ಬೆಟ್ಟದ ನೆಲ್ಲಿಕಾಯಿಗಳೊಡನೆ ಅರೆದು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲು ಕಪ್ಪಾಗಿಯೂ ಉದ್ದವಾಗಿಯೂ ಬೆಳೆಯುತ್ತದೆ. ಕೂದಲು ಕಪ್ಪಾಗಬೇಕಾದರೆ ಇಲ್ಲಿದೆ ಸರಳ ಉಪಾಯ. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ಜೊತೆಗೆ ಪುಡಿ ಮಾಡಿ ಇನ್ನಷ್ಟು ಬೆರೆಸಿ ಈ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ನಂತರ ಸ್ನಾನ ಮಾಡಿ. ಹೀಗೆ ಮಾಡುತ್ತಾ ಬಂದರೆ ಕೂದಲು ಕಪ್ಪಾಗುತ್ತದೆ. ಹೊರಗೆ ಹೋಗುವಾಗ ತಲೆಗೆ ಎಣ್ಣೆ ಹಾಕಿಕೊಳ್ಳಬೇಡಿ. ಈ ರೀತಿ ಮಾಡಿದರೆ ಹೊರಗಿನ ಧೂಳು ಕೂದಲಲ್ಲಿ ಸೇರಿಕೊಳ್ಳುತ್ತದೆ. ಸಾಸಿವೆ ಎಣ್ಣೆಗೆ ಬೇವಿನ ಪೇಸ್ಟ್ ಹಾಕಿ ತಲೆಗೆ ಹಚ್ಚಿದರೆ ತಲೆ ಹೊಟ್ಟು ಡ್ಯಾಂಡ್ರಫ್ ಕಡಿಮೆಯಾಗುತ್ತದೆ. ಕೆಂಪು ದಾಸವಾಳ ಗಿಡದ ಎಲೆಗಳನ್ನು ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯ ಜೊತೆ ಹಾಕಿ ಕುದಿಸಿ ತಣ್ಣಗಾದ ನಂತರ ಶೋಧಿಸಿ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆಯ ಬಳಿಕ ಸ್ನಾನ ಮಾಡಿದರೆ ಕೂದಲು ಕಪ್ಪಾಗುತ್ತದೆ. ಮೆಹಂದಿಗೆ ಮೊಸರು ಮತ್ತು ನೆಲ್ಲಿಕಾಯಿಯ ಪುಡಿ ಬೆರೆಸಿ ಕಲಸಿ 1 ಗಂಟೆಯ ನಂತರ ಹಚ್ಚಿಕೊಳ್ಳಿ. 10 ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ ಕೂದಲು ಉತ್ತಮ ಕಂಡೀಷನರ್ ಅಂತೆ ಕೆಲಸ ಮಾಡುತ್ತದೆ. ಹಚ್ಚಿಕೊಂಡು 10 ನಿಮಿಷ ಬಿಟ್ಟು ಉಗುರ ಬೆಚ್ಚಗಿನ ನೀರಿನಲ್ಲಿ ತೊಳೆದರೆ ನಿಮ್ಮ ಕೂದಲ ಅಂದ ಹೆಚ್ಚಾಗುತ್ತದೆ. ಮೆಹಂದಿ ಸೊಪ್ಪನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಅರೆದು ಅದಕ್ಕೆ ಒಂದು ಕರ್ಪೂರವನ್ನು ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ಹೇನಿನ ಸಮಸ್ಯೆಯೊಂದಿಗೆ ಸೀರು ಕೂಡ ನಿವಾರಣೆಯಾಗುತ್ತದೆ. ಹರಳೆಣ್ಣೆಯನ್ನು ಕೂದಲಿನ ಬೆಳವಣಿಗೆಗೆ ಮತ್ತು ನೆತ್ತಿಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹರಳೆಣ್ಣೆಯನ್ನು ನೆತ್ತಿಗೆ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ, ಕೂದಲಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಕೂದಲನ್ನು ತಪ್ಪದೆ ದಿನಕ್ಕೆ 2 ಬಾರಿ ಬಾಚಿಕೊಳ್ಳಬೇಕು. ತಲೆ ಒರೆಸಿಕೊಳ್ಳುವ ವಸ್ತ್ರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಪ್ರತಿ ರಾತ್ರಿ 7 ರಿಂದ 8 ಗಂಟೆ ಕಾಲ ಒಳ್ಳೆಯ ನಿದ್ರೆಯನ್ನು ಮಾಡಿ. 1 ಬಟ್ಟಲು ಗರಿಕೆ ಹುಲ್ಲಿನ ರಸ, 1 ಬಟ್ಟಲು ಶುದ್ಧ ಕೊಬ್ಬರಿ ಎಣ್ಣೆ ಎರಡನ್ನೂ ಬೆರೆಸಿ ತಲೆ ಕೂದಲಿಗೆ ಹಚ್ಚಿ 1 ಗಂಟೆಯ ನಂತರ ಕೂದಲನ್ನು ತೊಳೆಯುವುದರಿಂದ ನೆತ್ತಿಯ ಕಾಯಿಲೆಗಳು ಡ್ಯಾಂಡ್ರಫ್ ಮಾಯವಾಗುತ್ತದೆ, ಕೂದಲ ಉದುರುವಿಕೆ ತಡೆಯುತ್ತದೆ. ವಾರಕ್ಕೊಮ್ಮೆ ಅಥವಾ 2 ಬಾರಿ ಹರಳೆ ಎಣ್ಣೆಯನ್ನು ಕೂದಲಿಗೆ ಹಚ್ಚಿ 2 ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ಮೃದುವಾಗುತ್ತದೆ. ಹೇರ್ ಫಾಲ್ ಅನ್ನು ಕಡಿಮೆ ಮಾಡಿ ಉದ್ದ ಕೂದಲು ಬೆಳವಣಿಗೆಗಾಗಿ ಅಕ್ಕಿ ತೊಳೆದ ನೀರನ್ನು ಶಾಂಪೂ ರೀತಿ ಬಳಸಿ. ವಾರಕ್ಕೆ 2 ಬಾರಿ ಈರುಳ್ಳಿ ರಸ ನೆತ್ತಿಗೆ ಹಚ್ಚಿ ದಿನ 5 ಬಾದಾಮಿಯನ್ನು ತಿನ್ನಿ. ವಾರಕ್ಕೆ ಒಮ್ಮೆ ಮೊಟ್ಟೆಯನ್ನು ತಲೆಗೆ ಹಾಕಿ ಸ್ನಾನ ಮಾಡಿ. ಇದರಿಂದ ಹೇರ್ ಫಾಲ್ ಕಡಿಮೆಯಾಗಿ ಉದ್ದ ಕೂದಲು ಬರುತ್ತದೆ. ಕೂದಲಿಗೆ ಮೆಹಂದಿ ಹಚ್ಚಿದ ನಂತರ ಯಾವುದೇ ಶಾಂಪೂ ಅಥವಾ ಸೋಪನ್ನು ಬಳಸಬೇಡಿ. ಮಾರನೆಯ ದಿನ ಶಾಂಪೂವನ್ನು ಬಳಸಿ ಕೂದಲನ್ನು ಚೆನ್ನಾಗಿ ತೊಳೆಯಿರಿ. ಕೂದಲು ಒಣಗಿದಾಗ ಎಣ್ಣೆಯನ್ನು ಹಚ್ಚಿ. ಲಿಂಬೆಕಾಯಿ ಹರಳೆ ಎಣ್ಣೆ ಬಳಸುವುದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಕಪ್ಪಾಗಿ ಬೆಳೆಯುತ್ತದೆ. ಮೆಂತೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆ ಹಾಗೆ ಬಿಡಿ. ನಂತರ ಶಾಂಪೂ ಹಾಕಿ ತೊಳೆಯಿರಿ. ವಾರಕ್ಕೆ 2 ಸಲ ಹೀಗೆ ಮಾಡುವುದರಿಂದ ತಲೆಯಲ್ಲಿರುವ ಡ್ಯಾಂಡ್ರಫ್ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಎಳ್ಳೆಣ್ಣೆಯನ್ನು ಬೆಚ್ಚಗೆ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆ ನಂತರ ಕೂದಲು ವಾಶ್ ಮಾಡಿ. ಕೂದಲು ಸಂಪಾಗಿ ಕಪ್ಪಾಗಿಯೂ ಕಾಂತಿಯುತವಾಗಿಯೂ ಬೆಳೆಯುತ್ತದೆ. ಅತಿ ಜಿಡ್ಡಿನ ಕೂದಲಿರುವವರು ದಿನ ಬಿಟ್ಟು ದಿನ ಅತ್ಯವಶ್ಯವಾಗಿ ಕೂದಲನ್ನು ವಾಶ್ ಮಾಡಿ ಕೂದಲನ್ನು ಒಣಗಿಸಿಕೊಳ್ಳಬೇಕು. ತೇವಾಂಶ ಇದ್ದರೆ ಕೆಟ್ಟ ವಾಸನೆ ಬರುತ್ತದೆ. ಗಟ್ಟಿ ಮೊಸರಿನಿಂದ ತಲೆ ಕೂದಲನ್ನು ವಾಶ್ ಮಾಡುವುದರಿಂದ ಕೂದಲು ಸ್ಮೂತ್ ಆಗುತ್ತದೆ. ಹೊಟ್ಟು ಹೊರಬರುವುದರಿಂದಲೂ ಕೂದಲಿನ ತುದಿ ಒಡೆಯುವುದನ್ನು ತಡೆಯಬಹುದು.
ಮೆಂತೆಯೊಂದಿಗೆ ಹೆಸರನ್ನು ಸೇರಿಸಿ 1 ದಿನ ಪೂರ್ತಿ ನೀರಿನಲ್ಲಿ ನೆನೆಸಿ ನಂತರ ಅದಕ್ಕೆ ಸ್ವಲ್ಪ ಮೊಸರು ಹಾಗೂ 1-2 ಲಿಂಬೆಹಣ್ಣಿನ ರಸವನ್ನು ಮಿಶ್ರಣ ಮಾಡಿ ವಾರಕ್ಕೆ ಒಮ್ಮೆ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ತಲೆಯಲ್ಲಿರುವ ಹೊಟ್ಟು ಕಡಿಮೆಯಾಗುತ್ತದೆ. ವೀಕ್ಷಕರೇ, ನಿಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯಬೇಕೆಂದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.